ಬೆಂಗಳೂರಿನ ಮಾಂಸದಂಗಡಿ ಮಾಲೀಕರಿಗೆ ಈಗ ಬಿಗ್ ಶಾಕ್ ಎದುರಾಗ್ತಾ ಇರುವಂತದ್ದು. ಚಿಕನ್ ಮಟನ್ ಅಂಗಡಿಗಳಿಗೆ ಶಾಕ್ ಕೊಟ್ಟಿದೆ ಈಗ ಜಿಬಿಎ. ತ್ಯಾಜ್ಯ ಸಂಗ್ರಹಣೆ ಹೆಸರಿನಲ್ಲಿ ಹೊಸಲಿಗೆ ಮುಂದಾಯ್ತಾ ಜಿಬಿಎ ಅನ್ನುವಂತಹ ಪ್ರಶ್ನೆ. ಚಿಕನ್ ಮಟನ್ ಅಂಗಡಿಗಳಿಗೆ ಶಾಕ್ ಕೊಟ್ಟ ಜಿಬಿಎ. ತ್ಯಾಜ್ಯ ಸಂಗ್ರಹಣಾ ಹೆಸರಿನಲ್ಲಿ ವಸೂಲಿಗೆ ನಿಂತ ಜಿಬಿಎ ಅನ್ನುವಂತಹ ಪ್ರಶ್ನೆ ಇದೀಗ. ತ್ಯಾಜ್ಯದ ಜೊತೆ ನೀರಿನ ತೂಕ ಸೇರಿಸಿ ಶುಲ್ಕ ವಿಧಿಸೋದು ಯಾಕೆ ಅನ್ನುವಂತಹ ಪ್ರಶ್ನೆ. ಹೊಸ ಶುಲ್ಕಕ್ಕೆ ಚಿಲ್ಲರೆ ಮಾಂಸದ ವ್ಯಾಪಾರಿಗಳಿಗೆ ಆಕ್ರೋಶ ಈಗ ಕೇಳಿ ಬರ್ತಾ ಇದೆ. ಮಾಲೀಕರ ಜೊತೆ ಗ್ರಾಹಕರಿಗೂ ಬೀಳಲಿದೆ ಈ ಒಂದು ಹೆಚ್ಚುವರಿ ಹೊರೆ. ಏನಿದು ಹಾಗಿದ್ರೆ ಜಿಬಿಎ ಜಾರಿಗೆ ತಂದ ಹೊಸ ನಿಯಮ? ಬೆಂಗಳೂರಿನ ಮಾಂಸದಂಗಡಿ ಮಾಲೀಕರಿಗೆ ಬಿಗ್ ಶಾಕ್. ಚಿಕನ್ ಮಟನ್ ಅಂಗಡಿಗಳಿಗೆ ಶಾಕ್ ಕೊಟ್ಟ ಜಿಬಿಎ. ಇನ್ನು ತ್ಯಾಜ್ಯ ಸಂಗ್ರಹಣೆ ಹೆಸರಿನಲ್ಲಿ ವಸೂಲಿಗೆ ನಿಂತ ಜಿಬಿಎ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ತ್ಯಾಜ್ಯ ಸಂಗ್ರಹಣೆ ಹೆಸರಿನಲ್ಲಿ ವಸೂಲಿಗೆ ನಿಂತ ಜಿಬಿಎ ಅಂತ ಇದೀಗ ತ್ಯಾಜ್ಯದ ಜೊತೆಗೆ ನೀರಿನ ತೂಕವನ್ನ ಸೇರಿಸಿ ಶುಲ್ಕವನ್ನ ವಿಧಿಸ್ತಾ ಇದೆಯಂತೆ. ಯಾಕೆ ಈ ಒಂದು ನಿಯಮ? ಹೊಸ ಶುಲ್ಕಕ್ಕೆ ಚಿಲ್ಲರೆ ಮಾಂಸ ವ್ಯಾಪಾರಿಗಳು ಕೂಡ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಾಲೀಕರ ಜೊತೆ ಗ್ರಾಹಕರಿಗೂ ಕೂಡ ಈ ಒಂದು ಹೆಚ್ಚುವರಿ ಹೊರೆ ಬೀಳುತ್ತೆ ಅಂತಂದ್ರೆ ನಿಜಕ್ಕೂ ಕೂಡ ಹೌದು. ಏನಿದು ಹಾಗಿದ್ರೆ ಜಿಬಿಎ ತಂದಿರುವಂತಹ ಹೊಸ ನಿಯಮ ಅಂತ ಪ್ರಶ್ನೆ ಎಲ್ರಿಗೂ ಈಗ ಕಾಡ್ತಾ ಇರುವಂತದ್ದು. ಇವತ್ತು ಸಂಡೇ ದಿನಾನೇ ಈ ಒಂದು ಸುದ್ದಿ ಬಂದಿರುವಂಥದ್ದು. ಬೆಂಗಳೂರಿನ ಮಾಂಸದ ಅಂಗಡಿಯ ಮೇಲೆ ಈಗ ಜಿಬಿಎ ಶಾಕ್ ಕೊಟ್ಟಿರುವಂಥದ್ದು. ಮಾಂಸದ ಅಂಗಡಿಯ ಮಾಲೀಕರಿಗೆ ತ್ಯಾಜ್ಯ ಸಂಗ್ರಹಣಾ ಹೆಸರಿನಲ್ಲಿ ಈ ಒಂದು ವಸೂಲಿಗೆ ನಿಂತಹ ಜಿಬಿಎ ಅಂತ ಹೇಳಲಾಗ್ತಾ ಇದೆ. ಮಾಂಸದಂಗಡಿ ಮಾಲೀಕರಿಗೆ ಸಂಕಷ್ಟ ತಂದಿಟ್ಟ ಜಿಬಿಎ. ಮಾಂಸದಂಗಡಿ ತ್ಯಾಜ್ಯ ಸಂಗ್ರಹಕ್ಕೆ ಶುಲ್ಕ ವಿಧಿಸಿದ ಜಿಬಿಎ. ಪ್ರತಿ ಕೆಜಿ ಮಾಂಸದ ತ್ಯಾಜ್ಯ ಸಂಗ್ರಹಕ್ಕೆ 5 ರೂಪಾಯಿ ಶುಲ್ಕವನ್ನ ನಿಗದಿ ಮಾಡಲಾಗಿದೆ. ಬೆಂಗಳೂರು ಘನ ತ್ಯಾಜ್ಯ ನಿರ್ವಹಣೆ ಸಂಸ್ಥೆಯಿಂದ ಶುಲ್ಕ ವಿಧಿಸಲಾಗಿರುವಂತದ್ದು. ಜಿಬಿಎ ಹೊಸ ನಿಯಮಕ್ಕೆ ಅಂಗಡಿ ಮಾಲೀಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಈಗಾಗಲೇ ಪೂರ್ವ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಶುಲ್ಕ ಸಂಗ್ರಹ, ತ್ಯಾಜ್ಯದ ಜೊತೆಗೆ ನೀರಿನ ತೂಕವನ್ನ ಸೇರಿಸಿ ಶುಲ್ಕ ಲೆಕ್ಕ. ಹೊಸ ಶುಲ್ಕಕ್ಕೆ ಚಿಲ್ಲರೆ ಮಾಂಸ ವ್ಯಾಪಾರಿಗಳು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲ ಅಂಗಡಿಗಳಿಗೆ ತಿಂಗಳಿಗೆ 10,000ವರೆಗೂ ಹೆಚ್ಚುವರಿ ಶುಲ್ಕ. ಜಿಬಿಎ ಮಾರ್ಷಲ್ಗಳು ಅಂಗಡಿಗೆ ಬಂದು ಧಮ್ಕಿ ಹಾಕ್ತಾರಂತೆ. ಕಸ ಇಲ್ಲ ಅಂದ್ರೂ ಕಸ ಕೊಡ್ಬೇಕು, ಇಲ್ಲ ದಂಡ ಕಟ್ಟಬೇಕು. ಇದ್ಯಾವ ತರ ನ್ಯಾಯ? ನಾವು ಮಾಂಸ ವ್ಯಾಪಾರ ಮಾಡಿ ಇವರಿಗೆ ಯಾಕೆ ಶುಲ್ಕ ಕಟ್ಟಬೇಕು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ಹೆಂಗ್ ಬೇಕೋ ಹಂಗೆ, ಯಾವ ಲೆಕ್ಕದಲ್ಲಿ ಬೇಕಾದ್ರೂ ಹಂಗೆ, ಅಂದ್ರೆ ಹೇಗೆ ಹಣ ವಸೂಲಿ ಮಾಡಬೇಕೋ ಹಾಗೆಲ್ಲ ವಸೂಲಿ ಮಾಡೋದಕ್ಕೆ ನಿಂತಿದ್ಯಾ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಮಾಂಸದಂಗಡಿ ತ್ಯಾಜ್ಯ ಸಂಗ್ರಹಕ್ಕೆ ಶುಲ್ಕವನ್ನ ವಿಧಿಸಿದ ಜಿಬಿಎ ಗ್ರೇಟರ್ ಬೆಂಗಳೂರು. ಪ್ರತಿ ಕೆಜಿ ಮಾಂಸದ ತ್ಯಾಜ್ಯ ಸಂಗ್ರಹಕ್ಕೆ 5 ರೂಪಾಯಿ ಶುಲ್ಕವನ್ನ ನಿಗದಿ ಮಾಡಿರುವಂತದ್ದು. ಬೆಂಗಳೂರು ಘನ ತ್ಯಾಜ್ಯ ನಿರ್ವಹಣಾ ಸಂಸ್ಥೆಯಿಂದ ಈ ಒಂದು ಶುಲ್ಕವನ್ನ ವಿಧಿಸಲಾಗಿರುವಂತದ್ದು. ಜಿಬಿಎ ಹೊಸ ನಿಯಮಕ್ಕೆ ಈಗ ಅಂಗಡಿ ಮಾಲೀಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಪೂರ್ವ ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಶುಲ್ಕ ಸಂಗ್ರಹ ಆಗ್ತಾ ಇರುವಂತದ್ದು. ತ್ಯಾಜ್ಯದ ಜೊತೆಗೆ ನೀರಿನ ತೂಕವನ್ನ ಸೇರಿಸಿ ಒಂದು ಶುಲ್ಕ ಲೆಕ್ಕವನ್ನ ಕೊಡಬೇಕಂತೆ.